ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ. ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಕನ್ನಡ ಚಿತ್ರರಂಗದಲ್ಲಿ ಸದ್ಯ ಯಜಮಾನನದ್ದೇ ಹವಾ. ಪೋಸ್ಟರ್, ಟೀಸರ್, ಶಿವನಂದಿ ಹಾಡು, ನಂತರ ಒಂದು ಮುಂಜಾನೆ, ಹೀಗೆ ಅಭಿಮಾನಿಗಳು ಸಂಭ್ರಮಿಸುತ್ತಿರುವಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಸಿನಿಮಾದ ನಿರ್ಮಾಪಕಿ ಶೈಲಜಾ ನಾಗ್ ಪತ್ರಿಕೆ ಒಂದರ ಸಂದರ್ಶನವೊಂದರಲ್ಲಿ ಹಲವಾರು ಗುಟ್ಟನ್ನ ರಟ್ಟು ಮಾಡಿದ್ದಾರೆ. ಇದರಲ್ಲಿ ನಿರ್ಮಾಣದ ಹಂತದಲ್ಲಿ ಈ ಚಿತ್ರತಂಡವನ್ನ ನಿಭಾಯಿಸುವುದರಲ್ಲಿ ಮೊದಲು ನಿಮ್ಮ ಬೆನ್ನೆಲುಬಿಗೆ ನಿಂತಿದ್ದು ಯಾರು ಅಂತ ಕೇಳಿದ ಪ್ರಶ್ನೆಗೆ, ನನ್ನ ಹಿಂದೆ ತುಂಬಾ ದೊಡ್ಡ ತಂಡವೇ ಇತ್ತು, ಆದರೆ ಮೂವರು ಇಲ್ಲಿ ಮುಖ್ಯ ಪಿಲ್ಲರ್ಗಳಾಗಿ ನಿಂತಿದ್ದಕ್ಕೆ ಈ ಸಿನಿಮಾ ಆಗಿದೆ. ಇದರಲ್ಲಿ ಮೊದಲಿಗೆ ನೆನಪಿಸಿಕೊಳ್ಳಬೇಕಾದ ಹೆಸರು ದರ್ಶನ್ ಅವರದ್ದೇ. ಯಾವಾಗ ಅವರು ಕತೆ ಓಕೆ ಮಾಡಿದ್ರೋ ಅಲ್ಲಿಂದಲೇ ನನ್ನ ಜೊತೆ ನಿಂತರು. ತೆರೆ ಮೇಲೆ ಮಾತ್ರವಲ್ಲ, ತೆರೆ ಆಚೆಗೂ ಅವರು ನಿಜಕ್ಕೂ ನಾಯಕ ಅನ್ನೋ ಭಾವನೆ ಮೂಡಿತು. ಇನ್ನು ಬಿ ಸುರೇಶ್ ಹಾಗೂ ವಿ ಹರಿಕೃಷ್ಣ ಅವರು ನನ್ನ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಂತರು. ಈ ಮೂವರು ಕೊಟ್ಟ ಧೈರ್ಯ, ನೆರವು, ಸಹಕಾರ ಯಜಮಾನ ಸಿನಿಮಾ ಅದ್ದೂರಿಯಾಗಿ ರೂಪುಗೊಳ್ಳುವುದಕ್ಕೆ ಸಾಧ್ಯವಾಯಿತು. ನಂತರ ಸುದೀರ್ಘ ಚಿತ್ರೀಕರಣದ ಅನುಭವ ಹೇಗಿತ್ತು ಅಂತ ಕೇಳಿದ ಪ್ರಶ್ನೆಗೆ, ಮುಂದೆ ಎಂಥದ್ದೇ ದೊಡ್ಡ ಕಮರ್ಷಿಯಲ್ ಸಿನಿಮಾ ಆದರೂ ಸರಿ, ಯಾರೇ ಹೀರೋ ಆದರೂ ಸರಿ, ಮಲ್ಟಿಸ್ಟಾರ್ ಗಳಿದ್ದರೂ ಸರಿ, ಅಂತ ಸಿನಿಮಾ ನಾನು ನಿರ್ಮಿಸಬಲ್ಲೆ ಅನ್ನೋ ವಿಶ್ವಾಸ ಮೂಡಿಸೋ ಅನುಭವ ಈ ಚಿತ್ರದಿಂದ ನನಗೆ ಸಿಕ್ಕಿದೆ. ಎಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ತೊಂದರೆಯಾಗಲಿಲ್ಲ. ಮೊದಲು ಚಿತ್ರಕಥೆಯನ್ನ ಪೂರ್ತಿ ಮಾಡಿಕೊಂಡು ಅದನ್ನ ದರ್ಶನ್ ಅವರಿಗೆ ಹೇಳಿದ ಮೇಲೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಶೂಟಿಂಗ್ಗೆ ಹೋಗಿದ್ದು. ಪೇಪರ್ ವರ್ಕ್ ಪೂರ್ವ ತಯಾರಿ ಮಾಡಿಕೊಂಡಿದ್ರಿಂದ ಯಜಮಾನನಂತಹ ಇನ್ನೊಂದು 10 ಸಿನಿಮಾ ಮಾಡಬಲ್ಲೆ ಎನಿಸಿತು. ನಂತರ ನಿಮ್ಮ ಪ್ರಕಾರ ದರ್ಶನ್ ಅವರು ಈ ಕತೆ ಒಪ್ಪಿಕೊಳ್ಳುವುದಕ್ಕೆ ಬಹುಮುಖ್ಯ ಕಾರಣಗಳೇನು ಅಂತ ಕೇಳಿದ ಪ್ರಶ್ನೆಗೆ, ನಮಗೆ ಒಪ್ಪಿಸುವ ಪ್ರಮೇಯ ಬರಲಿಲ್ಲ. ಯಾಕಂದ್ರೆ ನಾವು ದರ್ಶನ್ ಅವರ ಬಳಿ ಹೋಗಬೇಕಾದರೇನೆ 2 ರೀತಿಯ ಕತೆಗಳನ್ನ ಮಾಡಿಕೊಂಡು ಹೋಗಿದ್ವಿ. ಜೊತೆಗೆ ಈ 2 ಕತೆಗಳು ದರ್ಶನ್ ಅವರನ್ನೇ ಗಮನದಲ್ಲಿಟ್ಟುಕೊಂಡು ಮಾಡಿಕೊಂಡಂತಹ ಕತೆ. 2 ಕತೆ ಕೇಳಿ ದರ್ಶನ್ ಅವರೇ ಒಂದನ್ನು ಆಯ್ಕೆ ಮಾಡಿಕೊಂಡ್ರು. ಹೀಗಾಗಿ ನಾವು ಅವರನ್ನ ಒಪ್ಪಿಸಿ ಕಾಲ್ ಶೀಟ್ ತೆಗೆದುಕೊಂಡ್ವಿ ಅನ್ನೋದಕ್ಕಿಂತ ಅವರ ಮೆಚ್ಚಿ ನಟಿಸ್ತಾ ಇರೋ ಸಿನಿಮಾ ಇದು. ಈ ಚಿತ್ರದ ಕತೆ ಹಾಗೂ ಟೈಟಲ್ ದರ್ಶನ್ ಅವರಿಗೆ ಬಿಟ್ರೆ ಬೇರೊಬ್ಬರಿಗೆ ಆಗಲ್ಲ. ಇನ್ನು ಬಿ ಸುರೇಶ್ ಅಂದ್ರೆ ಆರ್ಟ್ ಸಿನಿಮಾಗಳು ಅಂದುಕೊಳ್ಳುವವರಿಗೆ ಯಜಮಾನ ಉತ್ತರವೇ ಅಂತ ಕೇಳಿದ ಪ್ರಶ್ನೆಗೆ, ನನಗೆ ಸಿನಿಮಾ ಮಾತ್ರ ಗೊತ್ತು, ಅದರಲ್ಲಿ ಆರ್ಟ್, ಕಮರ್ಷಿಯಲ್ ಅನ್ನೋ ಡಿವೈಡಿಂಗ್ ಗೊತ್ತಿಲ್ಲ. ಆದರೆ ಯಾವ ಕಥೆಯನ್ನ ಯಾವ ಪ್ರೇಕ್ಷಕರಿಗೆ ಹೇಳಕ್ಕೆ ಹೊರಟಿದ್ದೇವೆ, ಜೊತೆಗೆ ಯಾವ ಕತೆ ಯಾರು ಹೀರೋ ಹಾಕ್ತಿದ್ದಾರೆ ಎಂಬುದರ ಮೇಲೆ ಒಂದು ಸಿನಿಮಾದ ಪ್ರಭಾವಳಿ, ವಾಣಿಜ್ಯ ಹಾಗೂ ವಾಣಿಜ್ಯೇತರ ಅಂಶಗಳು ನಿಂತಿರುತ್ತವೆ. ಈಗ ದರ್ಶನ್ ಅವರನ್ನ ಇಟ್ಕೊಂಡು ನಾವು ಒಂದು ಸಣ್ಣ ಕಥೆಯನ್ನ ಸಿನಿಮಾ ಮಾಡಕ್ಕೆ ಆಗೋಲ್ಲ. ಇನ್ನು ನಮ್ಮ ಸಂಸ್ಥೆಯಿಂದ ಎಲ್ಲಾ ರೀತಿಯ ಸಿನಿಮಾಗಳನ್ನು ಮಾಡ್ತೇವೆ. ಕತೆ, ಪ್ರೇಕ್ಷಕರು ಮತ್ತು ಕಲಾವಿದರು ಈ 3 ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಯಾವ ಕತೆ, ಯಾರ ಮೂಲಕ ಯಾವ ರೀತಿಯ ಸಿನಿಮಾ ಮಾಡಲು ಸಾಧ್ಯ ಎಂದುಕೊಂಡು ಸಿನಿಮಾಗಳನ್ನ ನಿರ್ಮಿಸ್ತೇವೆ. ಅಫ್ಕೋರ್ಸ್ ಯಜಮಾನ ನಮ್ಮ ಸಂಸ್ಥೆಯ ಮತ್ತೊಂದು ದೊಡ್ಡ ಹೆಜ್ಜೆ. ಇನ್ನು ಫಸ್ಟ್ ಲುಕ್, ಟೀಸರ್, ಹಾಡು ಬಿಡುಗಡೆಯ ಹಂತದಲ್ಲಿ ನಿಮಗೆ ಬಂದ ಬೆಸ್ಟ್ ಹೊಗಳಿಕೆಗಳೇನು, ವಿಶೇಷವಾಗಿ ದರ್ಶನ್ ಪ್ರತಿಕ್ರಿಯೆ ಏನು ಅಂತ ಕೇಳಿದ ಪ್ರಶ್ನೆಗೆ, ಪ್ರತಿ ಸಲವೂ ನಾನು ಸಂಭ್ರಮಿಸುವಂತಹ ಅಭಿಪ್ರಾಯಗಳೇ ಬಂದಿವೆ. ಇಡೀ ನನ್ನ ತಂಡದ ಖುಷಿ ಮತ್ತು ಉತ್ಸಾಹವನ್ನ ಹೆಚ್ಚಿಸುವಂತಹ ಹೊಗಳಿಕೆಗಳನ್ನೇ ಕೇಳಿದ್ದೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ದರ್ಶನ್ ಅವರ ಅಭಿಮಾನಿಗಳು ನಮ್ಮ ಚಿತ್ರದ ಪೋಸ್ಟರ್, ಹಾಡು, ಟೀಸರ್ ಅನ್ನ ಕೊಂಡಾಡಿದ್ದು ನೋಡಿದ್ದೀರಿ. ಈ ಯಶಸ್ಸಿನಲ್ಲಿ ಅವರ ಪಾಲು ದೊಡ್ಡದು. ಇಷ್ಟು ದೊಡ್ಡ ಸಂಖ್ಯೆ ದರ್ಶನ್ ಅವರಿಗೆ ಸಿಕ್ಕಿರುವುದು ಅವರಿಗೆ ಕರ್ನಾಟಕ ಕೊಟ್ಟಿರೋ ವರ ಅಂತಲೇ ಹೇಳ್ಬೇಕು. ನಾನು ದರ್ಶನ್ ಅವರನ್ನ ಕರ್ನಾಟಕದ ಸಲ್ಮಾನ್ ಖಾನ್ ಅಂತಲೇ ಹೇಳ್ತೇನೆ. ಬಾಲಿವುಡ್ಗೆ ಒಬ್ಬರೇ ಸಲ್ಮಾನ್, ಹಾಗೆ ಕನ್ನಡಕ್ಕೆ ದರ್ಶನ್ ಒಬ್ಬರೇ ಸಲ್ಮಾನ್ ಖಾನ್. ಏನು ಚಿತ್ರದ ಮೊದಲ ಹಾಡು ಮಿಲಿಯನ್ ದಾಟಿದೆ ಎಂದು ಗೊತ್ತಾದಾಗ ಪದೇ ಪದೇ ಫೋನ್ ಮಾಡಿ ನಮ್ಮ ಚಿತ್ರದ ಹಾಡು ಹೀಗೆ ಹಿಟ್ಟಾಗಿದೆಯೇ ಅಂತ ಮಗು ರೀತಿ ಸಂಭ್ರಮಿಸಿದ್ದಾರೆ. ಇದು ನನ್ನ ಚಿತ್ರವಲ್ಲ, ನಮ್ಮ ಸಿನಿಮಾ ಅಂತ ಮೆಚ್ಚುಗೆ ಸೂಚಿಸಿದ್ದಾರೆ. ಇನ್ನು ನಂತರ ಯಜಮಾನ ಚಿತ್ರದ ಕತೆ ಮತ್ತು ದರ್ಶನ್ ಅವರ ಪಾತ್ರದ ಕುರಿತು ಹೇಳಬಹುದೇ ಅಂತ ಕೇಳಿದ ಪ್ರಶ್ನೆಗೆ, ಚಿತ್ರದ ಕತೆ ಏನು, ಅವರ ಪಾತ್ರ ಏನು ಅನ್ನೋದನ್ನ ತೆರೆ ಮೇಲೆಗೆ ನೋಡಿ ತಿಳಿಯಬೇಕು. ಅಲ್ಲಿಯವರೆಗೂ ಈ ಕುತೂಹಲ ಹಾಗೆ ಇರಲಿ. ಒಂದು ಮಾಫಿಯಾ, ಇದರಿಂದ ಹುಟ್ಟಿಕೊಳ್ಳೋ ಆಕ್ಷನ್, ಇದರ ಜೊತೆಗೆ ಒಂದು ಫ್ಯಾಮಿಲಿ ಕತೆ ಚಿತ್ರದಲ್ಲಿದೆ. ಖಂಡಿತ ಅಭಿಮಾನಿಗಳನ್ನ ಒಳಗೊಂಡಂತೆ ಎಲ್ಲರಿಗೂ ಇಷ್ಟವಾಗುವಂತಹ ಪಾತ್ರವನ್ನೇ ದರ್ಶನ್ ಮಾಡಿದ್ದಾರೆ. ಅವರಿಗೆ ಯಜಮಾನ ಎಷ್ಟು ಖುಷಿ ಕೊಟ್ಟಿದೆ ಅಂದ್ರೆ ಸ್ವತಃ ದರ್ಶನ್ ಅವರೇ ಮತ್ತೊಂದು ಕಾಲ್ ಶೀಟ್ ಕೊಟ್ಟಿದ್ದಾರೆ. ಮೀಡಿಯಾ ಹೌಸ್ ಮೂಲಕ ದರ್ಶನ್ ಅವರೊಂದಿಗೆ ನಾವು ಮತ್ತೊಂದು ಚಿತ್ರವನ್ನ ನಿರ್ಮಿಸಲಿದ್ದೇವೆ. ಇನ್ನು ಚಿತ್ರದ ಉಳಿದ ಕಲಾವಿದರ ಗೆಟಪ್ಗಳ ದರ್ಶನ ಯಾವಾಗ, ಇಲ್ಲಿ ಬಿ ಸುರೇಶ್ ನಟಿಸ್ತಾ ಇದ್ದಾರೆಯೇ ಅಂತ ಕೇಳಿದ ಪ್ರಶ್ನೆಗೆ, ರಶ್ಮಿಕಾ ಮಂದಣ್ಣ, ತಾನ್ಯಾ ಹೋಪ್, ಅನೂಪ್ ಸಿಂಗ್ ಠಾಕೂರ್, ರವಿಶಂಕರ್, ಧನಂಜಯ್, ಸಾಧು, ಮಂಡ್ಯ ರಮೇಶ್ ಹೀಗೆ ದೊಡ್ಡ ತಾರಾಗಣ ಇದೆ. ಚಿತ್ರದ ಇಬ್ಬರ ನಾಯಕಿಯರ ಲುಕ್ ಹಾಡಿನಲ್ಲಿ ಬರಲಿದೆ. ಉಳಿದವರ ಕ್ಯಾರೆಕ್ಟರ್ಗಳು ಟ್ರೇಲರ್ ನಲ್ಲಿ ಕಾಣಿಸಿಕೊಳ್ಳಲಿದೆ.
ಏನೋ ಬಿ ಸುರೇಶ್ ಅವರು ನಿರ್ಮಾಪಕ ಅನ್ನೋ ದೊಡ್ಡ ಪಾತ್ರ ಮಾಡಿದ್ರಿಂದ ತೆರೆ ಮೇಲೆ ಕಾಣಿಸಿಕೊಳ್ಳುವುದಕ್ಕೆ ಸಮಯ ಸಿಕ್ಕಿಲ್ಲ. ಏನು ಸರಿ ನಿರ್ದೇಶಕ ಸ್ಥಾನಕ್ಕೆ ಪಿ ಕುಮಾರ್ ಅವರನ್ನ ಕರೆತಂದಿದ್ದು ಯಾರು, ಮುಂದೆ ಇದ್ದಕ್ಕಿದ್ದಂತೆ ನಿರ್ದೇಶಕರು ಬದಲಾಗಿದ್ದು ಯಾಕೆ ಅಂತ ಕೇಳಿದ ಪ್ರಶ್ನೆಗೆ ಹೌದು, ಈ ಬಗ್ಗೆ ಸಾಕಷ್ಟು ಸುದ್ದಿಗಳು ಅನುಮಾನಗಳು ಇವೆ. ಆದರೆ ಸಿನಿಮಾ ಬಿಡುಗಡೆಯ ಹೊತ್ತಿನಲ್ಲಿ ನಾನು ಏನು ಮಾತನಾಡಲ್ಲ, ಸಿನಿಮಾ ಬಂದ ಮೇಲೆ ಮಾತನಾಡುವೆ. ಏನು ಇಡೀ ಕತೆ ರೂಪಿಸಿದ್ದು ಪಿ ಕುಮಾರ್ ಅಥವಾ ವಿ ಹರಿಕೃಷ್ಣ ಅವರ ಅಂತ ಕೇಳಿದ ಪ್ರಶ್ನೆಗೆ ಇದು ಒಬ್ಬರು ಕೂತು ಮಾಡಿದ ಕಥೆಯಲ್ಲ, ಚೆನ್ನೈನಲ್ಲಿ ವಿ ಹರಿಕೃಷ್ಣ ಅವರ ಕಚೇರಿಯಲ್ಲಿ ಕೂತು ಸಿದ್ಧಪಡಿಸಿದ ಕತೆ. ಈ ಕಾರಣಕ್ಕೆ ಕತೆಗೆ ವಿ ಹರಿಕೃಷ್ಣ ಹಾಗೂ ಪಿ ಕುಮಾರ್ ಅವರ ಹೆಸರನ್ನ ಹಾಕಿದ್ದೇವೆ. ನಿರ್ದೇಶನದಲ್ಲೂ ಇಬ್ಬರ ಹೆಸರು ಇದೆ. ಇನ್ನು ಯಾವಾಗ ಸಿನಿಮಾ ಬಿಡುಗಡೆ ಅನ್ನೋ ಚರ್ಚೆ ಈಗಲೂ ಇದೆ. ಮೊದಲು ಯಾರು, ಕುರುಕ್ಷೇತ್ರವೋ ಯಜಮಾನನೋ ಅಂತ ಕೇಳಿದ ಪ್ರಶ್ನೆಗೆ ಬೇರೊಂದು ಚಿತ್ರದ ಬಗ್ಗೆ ನನಗೇನು ಗೊತ್ತಿಲ್ಲ, ನಾವು ಯಾವಾಗ ಬರಬೇಕು ಅಂದುಕೊಂಡಿದ್ದೇವೋ ಆಗ ಬರ್ತೇವೆ. ಫೆಬ್ರವರಿ ತಿಂಗಳಲ್ಲಿ ಒಳ್ಳೆಯ ದಿನಾಂಕ ನೋಡಿ ಪ್ರೇಕ್ಷಕರ ಮುಂದೆ ಬರಲಿದ್ದೇವೆ. ಸೊ ಅಂದಾಗೆ ಕರೆಕ್ಟ್ ಆಗಿ ಡೇಟ್ ಅನ್ನ ಡೈರೆಕ್ಟ್ ಆಗಿ ಹೇಳ್ದೆ ಇದ್ರು ಫೆಬ್ರವರಿಯಲ್ಲಿ ರಿಲೀಸ್ ಆಗುತ್ತೆ ಅನ್ನೋದನ್ನ ಮಾತ್ರ ಹೇಳಿದ್ದಾರೆ. ಫ್ರೆಂಡ್ಸ್, ಇದಾಗಿತ್ತು ಯಜಮಾನನ ಕುರಿತಾದ ಒಂದಷ್ಟು ಡೀಟೇಲ್ಸ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರು ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಡಿವಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪಕ್ಕಾ ಡಿವಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಇಷ್ಟು ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.